ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ಬಿಗ್ ಇವೆಂಟ್ ನ ಔಟ್ಕಮ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಯೂನಿಯನ್ ಬಜೆಟ್ 2026-27 ಲೋಕಸಭೆಯಲ್ಲಿ ಅನೌನ್ಸ್ ಆಗಿದೆ. ಅದರ ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಎಸ್ಪೆಷಲಿ ನಾನಿಲ್ಲಿ ಕವರ್ ಮಾಡ್ತಿರೋದು ಪ್ಯೂರ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅನೌನ್ಸ್ಮೆಂಟ್ ಗಳ ಬಗ್ಗೆ. ಇದನ್ನ ಹೊರತುಪಡಿಸಿ ಕೂಡ ಸಾಕಷ್ಟು ಅನೌನ್ಸ್ಮೆಂಟ್ ಗಳು ಬಂದಿದೆ. ಬಟ್ ನಮಗೆ ಆಸ್ ಎ ಇನ್ವೆಸ್ಟರ್ಸ್ ಇಂಪಾರ್ಟೆಂಟ್ ಆಗೋದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವೆಲ್ಲ ಅನೌನ್ಸ್ಮೆಂಟ್ ಗಳು ಬಂದು ಮಾರ್ಕೆಟ್ ನ ಮೇಲೆ ಅಥವಾ ಇಂಡಿವಿಜುವಲ್ ಸೆಕ್ಟರ್ ನ ಮೇಲೆ ಯಾವೆಲ್ಲ ಅನೌನ್ಸ್ಮೆಂಟ್ ಗಳು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋದು. ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಏನೆಲ್ಲ ಅನೌನ್ಸ್ಮೆಂಟ್ ಗಳು ಬಂದು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸೆಕ್ಟರ್ ಅಥವಾ ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಹಾಗೆ ಅದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಅವಾಗಲೇ ಹೇಳಿದಾಗೆ ಪ್ಯೂರ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ವಿಷಯಗಳನ್ನ ನಾನಿಲ್ಲಿ ಕವರ್ ಮಾಡ್ತಿರೋದು. ಫಿಸ್ಕಲ್ ಸ್ಟ್ರಾಟಜಿ ಆಗ್ಬೋದು, ಟ್ಯಾಕ್ಸ್ ಚೇಂಜಸ್ ಆಗ್ಬೋದು, ಕ್ಯಾಪೆಕ್ಸ್ ಪುಷ್ ಆಗ್ಬೋದು, ಹಾಗೆ ಸೆಕ್ಟರ್ ಗಳ ಬಗ್ಗೆ ಬಂದಿರುವಂತ ಮೇಜರ್ ಅನೌನ್ಸ್ಮೆಂಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಮೊದಲಿಗೆ 5 ಮಾರ್ಕೆಟ್ ಲಿವರ್ಸ್ ನಾವು ಈ ಬಜೆಟ್ ಅಲ್ಲಿ ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಮೊದಲನೇದಾಗಿ ಟ್ರೇಡಿಂಗ್ ಕಾಸ್ಟ್ ಚೇಂಜಸ್ ಅಂದ್ರೆ STT ಅಲ್ಲಿ ಬದಲಾವಣೆ ಆಗಿದೆ. ನಂತರ ಬಾಂಡ್ ಸಪ್ಲೈ ಅಂಡ್ ಫಿಸ್ಕಲ್ ಸ್ಟ್ಯಾನ್ಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನು ಪಬ್ಲಿಕ್ ಕ್ಯಾಪೆಕ್ಸ್ ಎಕ್ಸ್ಪಾನ್ಷನ್, ಕಾರ್ಪೊರೇಟ್ ಟ್ಯಾಕ್ಸೇಷನ್, ಹಾಗೆ ಸ್ಟ್ರಕ್ಚರಲ್ ಸೆಕ್ಟರ್ ಅನೌನ್ಸ್ಮೆಂಟ್ಸ್. ಈ 5 ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಬದಲಾವಣೆಗಳನ್ನ ನಾವು ಅಬ್ಸರ್ವ್ ಮಾಡಬಹುದಾಗಿದೆ ಈ ಬಜೆಟ್ ಅಲ್ಲಿ. ಮೊದಲನೇದಾಗಿ STT ಇನ್ಕ್ರೀಸ್ ಆಗಿದೆ. ಈ ಬಜೆಟ್ ಒಂಥರ ಡಿಫರೆಂಟ್ ಆಗಿತ್ತು. ಯಾಕೆಂತಂದ್ರೆ STT ರೆಡ್ಯೂಸ್ ಮಾಡಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಸರ್ಕಾರ ಅದನ್ನ ಜಾಸ್ತಿ ಮಾಡಿದೆ. ರಿವರ್ಸ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕೆ ರಿವರ್ಸ್ ಆಗಿ ಮಾಡಿದೆ. ಅದರಲ್ಲೂ ಎಸ್ಪೆಷಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಸೆಗ್ಮೆಂಟ್ ಅಲ್ಲಿ. ಅಂದ್ರೆ ಸರ್ಕಾರ ಹಾಗೂ ಸೆಬಿ ಬಯಸ್ತಿರೋದು ಫ್ಯೂಚರ್ಸ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ರಿಟೇಲ್ ಪಾರ್ಟಿಸಿಪೇಷನ್ ಅನ್ನ ಕಟ್ ಮಾಡಬೇಕು ಅಂತ. ಯಾಕಂದ್ರೆ ತುಂಬಾ ಜನ ಅಲ್ಲಿ ಹಣವನ್ನ ಕಳ್ಕೊಳ್ತಿದ್ದಾರೆ. ಹಾಗಾಗಿ ಅದನ್ನ ಕಟ್ ಮಾಡಬೇಕು ಅಂತಾನೆ ಪ್ರಯತ್ನ ಪಡ್ತಿದೆ. ಬಹುಶಃ ಆ ಪ್ರಯತ್ನದ ಭಾಗನೇ STT ಇನ್ಕ್ರೀಸ್ ಇರಬಹುದು. ಬಟ್ ಇದರ ಇಂಪ್ಯಾಕ್ಟ್ ಇನ್ಸ್ಟಿಟ್ಯೂಷನ್ಸ್ಗೂ ಆಗುತ್ತೆ. ಯಾಕಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಕೂಡ ಫಂಡ್ದಲ್ಲಿ ಆಟ ಆಡ್ತಿರ್ತಾರೆ. ಜೊತೆಗೆ ದುಡ್ಡು ಮಾಡೋದು ಕೂಡ ಅವರೇ ಜಾಸ್ತಿ. ರಿಟೇಲ್ ಇನ್ವೆಸ್ಟರ್ಸ್ ಕಳ್ಕೊಳ್ತಿರ್ತಾರೆ. ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಲ್ ಇಂಪ್ಯಾಕ್ಟ್ ನಮ್ಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಯಾಕೆಂದ್ರೆ ಇವತ್ತು FIS ಆಕ್ಟಿವ್ ಇರೋದಿಲ್ಲ, ಸಂಡೇ ಆಗಿರೋದ್ರಿಂದ. ನಾಳೆ ಅವರ ಪಾರ್ಟಿಸಿಪೇಷನ್ ಇರುತ್ತೆ. ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಈ ಸುದ್ದಿಗೆ ಕಾದು ನೋಡ್ಬೇಕಾಗಿರುತ್ತೆ. ಮೊದಲಿಗೆ ಫ್ಯೂಚರ್ಸ್ ಅಲ್ಲಿ 0.02% ಇದ್ದದನ್ನ 0.05% ಗೆ ಹೈಕ್ ಮಾಡಿದ್ದಾರೆ STT ಅನ್ನ. ಇನ್ನು ಆಪ್ಷನ್ಸ್ ಪ್ರೀಮಿಯಂ ಅಲ್ಲಿ 0.1% ಇದ್ದದನ್ನ 0.15% ಗೆ ಹೈಕ್ ಮಾಡಿದ್ದಾರೆ. ಇನ್ನು ಆಪ್ಷನ್ಸ್ ಎಕ್ಸರ್ಸೈಸ್ ಅಲ್ಲೂ ಕೂಡ 0.125 ಇದ್ದದನ್ನ 0.15% ಗೆ ರೈಸ್ ಮಾಡಿದ್ದಾರೆ. ಇದು ಏಪ್ರಿಲ್ 1, 2026 ಜಾರಿಗೆ ಬರುತ್ತೆ. ಇದು ಕಾಸ್ಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಮೇ ಬಿ ಇದು ವಾಲ್ಯೂಮ್ಸ್ ರಿಡಕ್ಷನ್ ಗೂ ಕೂಡ ಕಾರಣ ಆಗ್ಬೋದು. ಇದೇ ಕಾರಣಕ್ಕೆ ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ. ಬಹುಶಃ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಇನ್ನೂ ಒಂದಷ್ಟು ವಿಷಯವನ್ನ. ಒಟ್ಟಿನಲ್ಲಿ ಬ್ರೋಕರ್ಸ್ ಅಂಡ್ ಎಕ್ಸ್ಚೇಂಜಸ್ ಗೆ ಇದರ ಹೊಡೆತ ಬೀಳುತ್ತೆ. ಯಾಕಂದ್ರೆ ವಾಲ್ಯೂಮ್ಸ್ ಕಡಿಮೆ ಆಯ್ತು ಅಂದ್ರೆ ಅಬ್ವಿಯಸ್ಲಿ ಅವರಿಗೆ ಲಾಭ ಕಡಿಮೆ ಆಗುತ್ತೆ. ಲಾಸ್ ಆಗೋದಿಲ್ಲ, ಲಾಭ ಕಡಿಮೆ ಆಗುತ್ತೆ. ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಲಾಭ ಕಡಿಮೆ ಆಗೋದು ಯಾವುದೇ ಇನ್ವೆಸ್ಟರ್ಸ್ ಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ಇವತ್ತು ಕಂಡು ಬಂದಿರುವಂತದ್ದು. ನೆಕ್ಸ್ಟ್ ವಿಷಯಕ್ಕೆ ನಾವು ಬರೋದಾದ್ರೆ ಫಿಸ್ಕಲ್ ನಂಬರ್ಸ್. ಫಿಸ್ಕಲ್ ಡೆಫಿಸಿಟ್ ಲಾಸ್ಟ್ ಇಯರ್ 4.4% ಟಾರ್ಗೆಟ್ ಅನ್ನು ಹಾಕೊಂಡಿತ್ತು ಸರ್ಕಾರ. ಅಂದ್ರೆ ಕೊರತೆ ಅದನ್ನ ಅಚೀವ್ ಮಾಡಿದೆ. 4.4% ಅಚೀವ್ ಮಾಡಿದ್ದಾರೆ. ಜೊತೆಗೆ ನೆಕ್ಸ್ಟ್ ಇಯರ್ FY 26-27 ಗೆ 4.3% ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ. ಇದು ಬಾಂಡ್ ಸಪ್ಲೈ ಹಾಗೂ ಫೈನಾನ್ಷಿಯಲ್ ಕಂಡೀಷನ್ಸ್ ನ ಡ್ರೈವ್ ಮಾಡುತ್ತೆ. ಟಾರ್ಗೆಟ್ ಅನ್ನ ಈ ಸಲ ಅಂತೂ ಅಚೀವ್ ಮಾಡಿದ್ದಾರೆ. ಮುಂದಿನ ಸಲ ಕಾದು ನೋಡ್ಬೇಕಾಗುತ್ತೆ. ಇದು ಮಾರ್ಕೆಟ್ ಆಕ್ಚುಲಿ ಒಳ್ಳೆ ಸುದ್ದಿ, ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಆಗೋದು. ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಜೊತೆಗೆ ಇಲ್ಲಿ ಹೊಸದಾಗಿ ಕೊಡುಗೆಯನ್ನ ಕೊಡಕ್ಕೆ ಆಗಿಲ್ಲ ಸರ್ಕಾರಕ್ಕೆ. ಕಾರಣ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಇದೊಂಥರ ಬಜೆಟ್ ಹಗ್ಗದ ಮೇಲಿನ ನಡಿಗೆ ಅಂತ. ಯಾಕೆ ಅಂತಂದ್ರೆ ಈಗಾಗಲೇ ಸಾಕಷ್ಟು ಬೆನಿಫಿಟ್ಸ್ ಅನ್ನ ಸರ್ಕಾರ ಕೊಟ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ GST ರಾಷನಲೈಸೇಷನ್ 5 ಸ್ಲಾಬ್ಸ್ ಇದ್ದನ್ನ 3 ಮಾಡಿದ್ದಾರೆ. ಅಲ್ಲೇನಾಯ್ತು, ಸಾಕಷ್ಟು ಬದಲಾವಣೆಗಳಾಯ್ತು. ಇದರಿಂದ ರೆವಿನ್ಯೂ ಲಾಸ್ ಸರ್ಕಾರಕ್ಕಾಗುತ್ತೆ. ಅದನ್ನ ಇನ್ನೊಂದ್ ಕಡೆ ಮ್ಯಾನೇಜ್ ಮಾಡಬೇಕು. ಬೇರೆ ಇನ್ನೂ ಅಡ್ವಾಂಟೇಜ್ ಕೊಡೋದಕ್ಕೆ ಕಷ್ಟ ಇದೆ. ಆ ಕಾರಣದಿಂದಾನೇ ಇದೊಂಥರ ಹಗ್ಗದ ಮೇಲಿನ ನಡಿಗೆ ಅಂತ ಹೇಳಿದ್ದೆ ಮೊನ್ನೆಯ ವಿಡಿಯೋದಲ್ಲೇ. ಅದೇ ಕುತೂಹಲ ಇದ್ದಿದ್ದು, ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಫಿಸ್ಕಲ್ ಡೆಫಿಸಿಟ್ ಅಂತ. ಫೈನಲಿ ಯಾವುದೇ ರೀತಿಯ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಜನರಿಗೆ ವರ್ಗಾವಣೆ ಮಾಡದೆ ಅದನ್ನ ಮ್ಯಾನೇಜ್ ಮಾಡಿದ್ದಾರೆ. ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೇನೆಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಅಲ್ಲಿ ಅಂತ ಒಳ್ಳೆ ಸುದ್ದಿ ಬರಲಿಲ್ಲ. ಹಾಗಾಗಿ ಮಾರ್ಕೆಟ್ಸ್ ಕೂಡ ಒಂದಷ್ಟು ನೆಗೆಟಿವ್ ಅಲ್ಲೇ ರಿಯಾಕ್ಷನ್ ಅನ್ನ ಮಾಡ್ತಿದೆ. ಏನು ಗ್ರಾಸ್ ಬಾರೋಯಿಂಗ್ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಇಯರ್ ಹೋಲಿಸಿದ್ರೆ ಸ್ವಲ್ಪ ಜಾಸ್ತಿನೇ ಟಾರ್ಗೆಟ್ ಹಾಕೊಂಡಿದ್ದಾರೆ. 17.2 lakh crore ಟಾರ್ಗೆಟ್ ಹಾಕೊಂಡಿದ್ದಾರೆ.
ಇದು ಈಲ್ಡ್ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಇದೊಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಫಿಸ್ಕಲ್ ನಂಬರ್ಸ್ ಅಲ್ಲಿ. ಬಟ್ ನೆಟ್ ಬಾರೋಯಿಂಗ್ ಅಲ್ಲಿ ಅಂತ ದೊಡ್ಡ ಬದಲಾವಣೆ ಇದಿಲ್ಲ. 11.7 lakh crore ಇದೆ. ಲಾಸ್ಟ್ ಇಯರ್ ಕೂಡ ಸೇಮ್ ಲೆವೆಲ್ ಅಲ್ಲೇ ಇತ್ತು. ಹಾಗಾಗಿ ಅಲ್ಲೇನು ಅಷ್ಟು ದೊಡ್ಡ ಬದಲಾವಣೆ ಆಗಿಲ್ಲ. ಬಟ್ ಗ್ರಾಸ್ ಬಾರೋಯಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಬದಲಾವಣೆ ಆಗಿದೆ ಸರ್ಕಾರ ಹಾಕೊಂಡಿರೋದ್ರಲ್ಲಿ. ಇನ್ನು ಕ್ಯಾಪೆಕ್ಸ್ 12.22 lakh crore ಅನೌನ್ಸ್ ಮಾಡಿದೆ. ಖಂಡಿತ ಇದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ 11.2 lakh crore ಇತ್ತು. ಈ ಸಲ 12.2 lakh crore ಅಲೋಕೇಶನ್ ಮಾಡಿದ್ದಾರೆ. ಇದು ಖಂಡಿತ ಇಂಡಸ್ಟ್ರಿಯಲ್ ಡಿಮಾಂಡ್ ಅನ್ನ ಡ್ರೈವ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಜೊತೆಗೆ ಲಾಂಗ್ ಟರ್ಮ್ ಆರ್ಡರ್ ವಿಸಿಬಿಲಿಟಿಯನ್ನು ಕೂಡ ಇದು ತೋರಿಸುತ್ತೆ ಇನ್ಫ್ರಾಸ್ಟ್ರಕ್ಚರ್ ಗೆ. ಅದೊಂದು ಒಳ್ಳೆಯ ಬೆಳವಣಿಗೆ ಫಿಸ್ಕಲ್ ನಂಬರ್ಸ್ ಅಲ್ಲಿ. ಇನ್ನು ಇಲ್ಲಿನ ಪೊಟೆನ್ಶಿಯಲ್ ಹೆಡ್ವಿಂಡ್ಸ್ ಏನು, ಈ ಬಜೆಟ್ ನ ಪೊಟೆನ್ಶಿಯಲ್ ಹೆಡ್ವಿಂಡ್ಸ್ ನೋಡೋದಾದ್ರೆ ನೋಡಬಹುದು. ರೈಸಿಂಗ್ ಈಲ್ಡ್ಸ್ ಕ್ರಿಯೇಟ್ ವ್ಯಾಲ್ಯೂಯೇಷನ್ ಪ್ರೆಷರ್ ಅಂಡ್ ಲಾಂಗ್ ಡ್ಯೂರೇಷನ್ ಸ್ಟಾಕ್ಸ್, ಪರ್ಟಿಕ್ಯುಲರ್ಲಿ ಹೈ ಗ್ರೋತ್ ಟೆಕ್ನಾಲಜಿ ಅಂಡ್ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ನೇಮ್ಸ್. ಯಾಕಂದ್ರೆ ನಾವಿಲ್ಲಿನ ಇದರಲ್ಲಿ ನೋಡೋದಲ್ಲ ಈಲ್ಡ್ಸ್ ಅನ್ನ ಡ್ರೈವ್ ಮಾಡಬಹುದು ಅಂತ. ಇದರ ಇಂಪ್ಯಾಕ್ಟ್ ಹೈ ಗ್ರೋತ್ ಟೆಕ್ನಾಲಜಿ ಅಂಡ್ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಮೇಲೆ ಇಂಪ್ಯಾಕ್ಟ್ ಆಗಬಹುದು. ಇದು ಒಂದಷ್ಟು ಸೆಕ್ಟರ್ ರೊಟೇಷನ್ಗೂ ಕೂಡ ಕಾರಣ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ. ಇನ್ನು ಪೊಟೆನ್ಶಿಯಲ್ ವಿನ್ನರ್ಸ್, ಈ ಬಜೆಟ್ ನಲ್ಲಿ ಯಾವ ಸೆಕ್ಟರ್ ಗೆ ಒಂದಷ್ಟು ಒಳ್ಳೆಯ ಸುದ್ದಿಗಳು ಬಂದಿದ್ದಾವೆ ಅಂತ ನೋಡಿದರೆ ಸೈಕ್ಲಿಕಲ್ಸ್ ಟೈಟ್ ಟು ಗವರ್ನಮೆಂಟ್ ಸ್ಪೆಂಡಿಂಗ್, ಸರ್ಕಾರದ ಸ್ಪೆಂಡಿಂಗ್ ನ ಮೇಲೆ ಡಿಪೆಂಡ್ ಆಗಿರ್ತವಲ್ಲ ಕಂಪನೀಸ್, ಅಂದ್ರೆ ಸರ್ಕಾರದ ಕೆಪೆಕ್ಸ್ ನ ಮೇಲೆ, ಅಂತಹ ಕಂಪನೀಸ್ ಗೆ ಇದು ಬಿಗ್ ಪಾಸಿಟಿವ್. ಲೈಕ್ PSU ಕಂಪನೀಸ್ ಹಲವಾರಿದ್ದಾವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತವು. ಆ ಕಂಪನಿಗಳಿಗೆ ಇದು ಒಳ್ಳೆಯ ಬಜೆಟ್. ಹಾಗೆ ಲಾಜಿಸ್ಟಿಕ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ ಗೆ, ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಗೂಡ್ಸ್ ಮ್ಯಾನುಫ್ಯಾಕ್ಚರರ್ಸ್ ಗೆ, ಹಾಗೆ ಡೇಟಾ ಸೆಂಟರ್ಸ್, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್, ಸೆಮಿಕಂಡಕ್ಟರ್, ಈ ಸೆಕ್ಟರ್ ಗೆ ಖಂಡಿತ ಈ ಬಜೆಟ್ ಒಂದಷ್ಟು ಒಳ್ಳೆಯ ಸುದ್ದಿಗಳನ್ನ ತಂದಿದೆ. ನಾವು ಆಸ್ ಎ ಇನ್ವೆಸ್ಟರ್ಸ್ ಫೋಕಸ್ ಮಾಡೋದಾದ್ರೆ ಈ ಸೆಕ್ಟರ್ಸ್ ಅನ್ನ ಫೋಕಸ್ ಮಾಡಬಹುದು. ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ಪೊಟೆನ್ಶಿಯಲ್ ವಿನ್ನರ್ಸ್ ಏನಿದ್ದಾರೆ ಅಂದ್ರೆ ಈ ಸೆಕ್ಟರ್ಸ್ ಏನಿದೆ ಇದರಲ್ಲಿ ಒಳ್ಳೆಯ ಸ್ಟಾಕ್ ಗಳನ್ನ ಹುಡುಕುವಂತ ಕೆಲಸಕ್ಕೆ ಕೈ ಹಾಕಿ. ಈ ಬಜೆಟ್ ಇಂದ ಸಿಗುವಂತದ್ದು, ಯಾಕಂದ್ರೆ ಕೆಲವು ಸಲ ರೊಟೇಷನ್ ನಾವು ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದ್ದಾಗ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಬಟ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಖರಾಬ್ ಆದಾಗ ಕೆಲವೊಂದು ಸೆಕ್ಟರ್ಸ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಹಾಗಾಗಿ ನಾವು ಕೆಲವು ಸಲ ಒಂದಷ್ಟು ರೊಟೇಷನ್ ಮಾಡ್ಲೇಬೇಕಾಗುತ್ತೆ. ಎಲ್ಲ ಎಕ್ಸಿಟ್ ಆಗ್ಬೇಕು ಅಂತಲ್ಲ, ಬಟ್ ಗ್ರೋತ್ ಕಡಿಮೆ ಎಲ್ಲಿ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇರುತ್ತೋ ಅಂತ ಕಡೆಯಿಂದ ಎಲ್ಲಿ ಜಾಸ್ತಿ ಗ್ರೋತ್ ಇದೆಯೋ ಅಂತ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಮೇ ಬಿ ಅದು ನಮ್ಮ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬೈ ಬ್ಯಾಕ್ ಟ್ಯಾಕ್ಸೇಷನ್. ಬೈ ಬ್ಯಾಕ್ ನ ಮೇಲೆ ಕೂಡ ಟ್ಯಾಕ್ಸ್ ಅನೌನ್ಸ್ ಮಾಡಿದ್ದಾರೆ. ನೋಡಬಹುದು ಪ್ರಮೋಟರ್ ಕಂಪನೀಸ್ಗೆ 22% ಟ್ಯಾಕ್ಸ್ ಅನೌನ್ಸ್ ಮಾಡಿದೆ ಸರ್ಕಾರ. ಹಾಗೆ ಅದರ್ ಪ್ರಮೋಟರ್ಸ್ಗೆ 30% ಇದೆ. ಹೈಯರ್ ಪ್ರಮೋಟರ್ ಟ್ಯಾಕ್ಸ್ ಅಂದ್ರೆ ಇನ್ನು ಮುಂದೆ ಬೈ ಬ್ಯಾಕ್ಸ್ ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ ಕಂಪನೀಸ್ಗೆ. ಹಾಗಾಗಿ ಬೈ ಬ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತವೆ ಕಂಪನೀಸ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಡಿವಿಡೆಂಡ್ಸ್ ಜಾಸ್ತಿ ಆಗ್ಬಹುದು. ಬೈ ಬ್ಯಾಕ್ ಮಾಡೋ ಬದಲಿಗೆ ಕಂಪನಿಗಳು ಡಿವಿಡೆಂಡ್ ಇಶ್ಯೂ ಮಾಡಿ ಸುಮ್ಮನೆ ಆಗ್ಬಹುದು. ಬಿಹೇವಿಯರಲ್ ಚೇಂಜಸ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಈ ಬೈ ಬ್ಯಾಕ್ ಟ್ಯಾಕ್ಸೇಷನ್ ಕಾರಣಕ್ಕೆ. ಪ್ರಿಡಿಕ್ಟಬಲ್ ಡಿವಿಡೆಂಡ್ ಪಾಲಿಸೀಸ್ ಅನ್ನು ಹೊಂದಿರುವಂತಹ ಕಂಪನೀಸ್ಗೆ ಇದು ಒಳ್ಳೇದು. ಬೈ ಬ್ಯಾಕ್ ಅನ್ನ ಜಾಸ್ತಿ ಮಾಡ್ತಿದ್ದಂತ ಕಂಪನೀಸ್ಗೆ ಇದು ಅಷ್ಟೇನು ಒಳ್ಳೆಯ ಸೈನ್ ಅಲ್ಲ. ಬೈಬ್ಯಾಕ್ ಮಾಡಿದ್ರೆ ಕೆಲವೊಂದು ಅಡ್ವಾಂಟೇಜಸ್ ಇರ್ತಾ ಇತ್ತು. ಯಾಕೆಂದ್ರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಕಡಿಮೆ ಆಗುತ್ತೆ, EPS ಅನ್ನ ಜಾಸ್ತಿ ಮಾಡುತ್ತೆ, ವ್ಯಾಲ್ಯೂಯೇಷನ್ ಅನ್ನ ಕಡಿಮೆ ಮಾಡುತ್ತೆ. ಈ ರೀತಿ ಅಡ್ವಾಂಟೇಜಸ್ ಇರ್ತಾ ಇತ್ತು. ಬಟ್ ಇನ್ನು ಮುಂದೆ ಆ ರೀತಿ ಅಡ್ವಾಂಟೇಜಸ್ ಕಡಿಮೆ, ಯಾಕಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಸುಮಾರು ಕಂಪನಿಗಳು ಬೈಬ್ಯಾಕ್ ಅನ್ನ ಅವಾಯ್ಡ್ ಮಾಡಬಹುದು. ಇನ್ಸ್ಟೆಡ್ ಡಿವಿಡೆಂಡ್ಸ್ ಕೊಡಬಹುದು ಶೇರ್ ಹೋಲ್ಡರ್ಸ್ಗೆ. ಇನ್ನು ಮ್ಯಾಟ್ ರಿಫಾರ್ಮ್, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರಿಫಾರ್ಮ್ ಕೂಡ ಸರ್ಕಾರ ಮಾಡಿದೆ. ಇಲ್ಲಿ ಸೈಲೆಂಟ್ ಬಟ್ ಪವರ್ಫುಲ್ ಆಗಿರುವಂತಹ ಒಂದು ಟೂಲ್ ಇದು. ಮ್ಯಾಟ್ ಬಿಕಮ್ಸ್ ಫೈನಲ್ ಟ್ಯಾಕ್ಸ್ ಅಂದ್ರೆ ಇನ್ ಮುಂದೆ ಯಾವುದೇ ರೀತಿಯ ಫರ್ದರ್ ಅಡ್ಜಸ್ಟ್ಮೆಂಟ್ಸ್ ಇರೋದಿಲ್ಲ. 15% ಇದ್ದದನ್ನ 14% ಗೆ ತಂದಿದ್ದಾರೆ. ಅಂದ್ರೆ 1% ಕಟ್ ಮಾಡಿದ್ದಾರೆ ಈ ಟ್ಯಾಕ್ಸ್ ಅನ್ನ. ಜೊತೆಗೆ ಕ್ರೆಡಿಟ್ ಅಕ್ಯುಮುಲೇಷನ್ ಕೂಡ ಇರೋದಿಲ್ಲ ಇನ್ ಮುಂದೆ. ಏಪ್ರಿಲ್ 1ಕ್ಕೆ ಎಂಡ್ ಆಗುತ್ತೆ. ಮ್ಯಾಟ್ ಹೆವಿ ಸೆಕ್ಟರ್ಸ್ ಅಲ್ಲಿ ಇದು ಅರ್ನಿಂಗ್ಸ್ ಮಾಡೆಲ್ ರಿವಿಷನ್ಸ್ ಗೆ ಕಾರಣ ಆಗಬಹುದು. ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ. ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ಬಹುದು, ಪವರ್ ಆಗ್ಬಹುದು, ಮ್ಯಾನುಫ್ಯಾಕ್ಚರಿಂಗ್. ಇಲ್ಲಿ ಬ್ರಾಡ್ ಟ್ಯಾಕ್ಸ್ ಕಟ್ ಮಾಡಿಲ್ಲ, ಬಟ್ ಸ್ಟಿಲ್ ಪವರ್ಫುಲ್ ಚೇಂಜಸ್ ಅನ್ನ ಸರ್ಕಾರ ಮಾಡಿದೆ ಇಲ್ಲಿ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪೆಕ್ಸ್ ಈಗಾಗಲೇ ನೋಡಿದ್ವಿ. 12.22 lakh crore ಅನೌನ್ಸ್ ಮಾಡಿದೆ ಸರ್ಕಾರ. ಅದರಲ್ಲಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಅನ್ನು ಅನೌನ್ಸ್ ಮಾಡಿದೆ. ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಹೈದರಾಬಾದ್ ಟು ಚೆನ್ನೈ, ಚೆನ್ನೈ ಟು ಬೆಂಗಳೂರು, ಡೆಲ್ಲಿ, ವಾರಣಾಸಿ, ವಾರಣಾಸಿ ಸಿಲಿಗುರಿ, ಹೀಗೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಅನ್ನು ಅನೌನ್ಸ್ ಮಾಡಿದೆ. ಹಾಗೆ ಫ್ರೈಟ್ ಅಂಡ್ ವಾಟರ್ ವೇಸ್ ಕೂಡ ಅನೌನ್ಸ್ ಮಾಡಿದೆ. 20 ಹೊಸ ನ್ಯಾಷನಲ್ ವಾಟರ್ ವೇಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಇನ್ನು ನೆಕ್ಸ್ಟ್ ಡಿಕಾರ್ಬನೈಸೇಷನ್ ಅಂಡ್ ಇಂಡಸ್ಟ್ರಿಯಲ್ ಪಾಲಿಸಿ. ಇದು ಕೂಡ ಒಂದಷ್ಟು ಕಂಪನಿಗಳಿಗೆ, ಎಸ್ಪೆಷಲಿ ಗ್ರೀನ್ ಇಂಡಸ್ಟ್ರಿಯಲ್ ಪಾಲಿಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೆ ಬಿಗ್ ಪಾಸಿಟಿವ್ ಆಗುತ್ತೆ. ಅದಕ್ಕಾಗಿನೇ ಫಾರ್ ಎಕ್ಸಾಂಪಲ್ ಇವತ್ತು EKI ಅಂತ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಈ ಅನೌನ್ಸ್ಮೆಂಟ್ ಗಳು ಬಂದ ಮೇಲೆ. ಇದು ಜಸ್ಟ್ ESG ಆಗಿ ಮಾತ್ರ ನೋಡಿದೆ. ದಿಸ್ ಬಜೆಟ್ ಪೊಸಿಷನ್ಸ್ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ಆಸ್ ಎನ್ ಇಂಡಸ್ಟ್ರಿಯಲ್ ಕಾಂಪಿಟೇಟಿವ್ನೆಸ್ ಟೂಲ್ ರಾದರ್ ದನ್ ಜಸ್ಟ್ ESG ಸಿಗ್ನಲಿಂಗ್. ಟೆಕ್ನಾಲಜಿ ರೆಡಿನೆಸ್ ಇನ್ವೆಸ್ಟ್ಮೆಂಟ್ಸ್, ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಎನ್ಹಾನ್ಸ್ಮೆಂಟ್, ಸ್ಕೇಲ್ ಎಕನಾಮಿಕ್ಸ್ ಡೆವಲಪ್ಮೆಂಟ್, ಇದನ್ನ ನೋಡ್ತಿದೆ. ಇದಕ್ಕಾಗಿ 20,000 ಕೋಟಿ ಔಟ್ಲೇನ ಸರ್ಕಾರ ಇಟ್ಟಿದೆ. ಸ್ಟೀಲ್, ಸಿಮೆಂಟ್, ಪವರ್ ಅಂಡ್ ಕೆಮಿಕಲ್ಸ್ ಗೆ ಇದು ಅಪ್ಲೈ ಆಗುತ್ತೆ. ಮುಂದೆ ಈ ಡಿಕಾರ್ಬನೈಸೇಷನ್ ಫ್ರೇಮ್ಡ್ ಆಸ್ ಎ ಪ್ರಾಫಿಟ್ ಡ್ರೈವರ್ ನಾಟ್ ಕಾಂಪ್ಲೈನ್ಸ್ ಕಾಸ್ಟ್. ಗ್ರೀನ್ ಇಂಡಸ್ಟ್ರಿಯಲ್ ಕ್ಯಾಪೆಕ್ಸ್ ಬಿಕಮ್ಸ್ ಪ್ರಾಫಿಟ್ ಡ್ರೈವರ್ ನಾಟ್ ಎ ಕಾಂಪ್ಲೈನ್ಸ್ ಕಾಸ್ಟ್ ಮುಂದಿನ ದಿನಗಳಲ್ಲಿ ಇನ್ವೆಸ್ಟರ್ಸ್ ಗೆ.
ಇನ್ನು ನೆಕ್ಸ್ಟ್ ಅನೌನ್ಸ್ಮೆಂಟ್ ಕಡೆ ಬರೋದಾದ್ರೆ ಆಲ್ಮೋಸ್ಟ್ ಇವೆ ಮೇಜರ್ ಅನೌನ್ಸ್ಮೆಂಟ್ ಗಳು. ಒಂದ್ಸಲ ಸಮ್ಮರಿ ನೋಡ್ಕೊಳ್ಬಹುದು. ಕ್ಯಾಪೆಕ್ಸ್ ಎಕ್ಸ್ಪಾನ್ಷನ್, ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್, ಮಲ್ಟಿ ಇಯರ್ ಆರ್ಡರ್ ವಿಸಿಬಿಲಿಟಿ ಅನ್ನೋದು ಇದು ತೋರಿಸ್ತಾ ಇದೆ. ಫಾರಿನ್ ಪಾರ್ಟಿಸಿಪೇಷನ್, PROI ಲಿಮಿಟ್ಸ್ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಎಸ್ಪೆಷಲಿ ಇಂಡಿಯನ್ ಇನ್ವೆಸ್ಟರ್ಸ್ ಅಂದ್ರೆ ಭಾರತೀಯರು ಬೇರೆ ದೇಶಗಳಲ್ಲಿ ನೆಲೆಸಿರ್ತಾರೆ, ಅವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಒಂದಷ್ಟು ಅಡ್ವಾಂಟೇಜಸ್ ಅನ್ನು ಕಲ್ಪಿಸಿದ್ದಾರೆ. 10% ಇದ್ದದನ್ನ 24% ಗೆ ರೈಸ್ ಮಾಡಿದ್ದಾರೆ. ಇನ್ನು ಕ್ರೆಡಿಟ್ ಮಾರ್ಕೆಟ್ ಡೀಪನಿಂಗ್, ಇವು ಬುಲ್ಲಿಶ್ ಫೋರ್ಸಸ್. ಕ್ಯಾಪೆಕ್ಸ್, ಇನ್ಫ್ರಾಸ್ಟ್ರಕ್ಚರ್, ಫಾರಿನ್ ಪಾರ್ಟಿಸಿಪೇಷನ್, ಕ್ರೆಡಿಟ್ ಮಾರ್ಕೆಟ್ ಡೀಪನಿಂಗ್. ಇನ್ನು ಬೇರಿಶ್ ಫೋರ್ಸಸ್ ನೋಡೋದಾದ್ರೆ ಲಾರ್ಜ್ ಬಾರೋಯಿಂಗ್, 17.2 lakh crore ಗ್ರಾಸ್ ಬಾರೋಯಿಂಗ್ ಅನೌನ್ಸ್ ಮಾಡಿದೆ ಸರ್ಕಾರ. ಅದು ಸ್ವಲ್ಪ ನೆಗೆಟಿವ್ ಅಂತ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ. ನಂತರ ಹೈಯರ್ ಟ್ರೇಡಿಂಗ್ ಕಾಸ್ಟ್, STT ಜಾಸ್ತಿ ಮಾಡಿರೋದು. ಇನ್ನು ಟ್ಯಾಕ್ಸ್ ಡ್ರಿವನ್ ಶಿಫ್ಟ್, ಬೈಬ್ಯಾಕ್ ಟ್ಯಾಕ್ಸೇಷನ್ ಅನೌನ್ಸ್ ಮಾಡಿರೋದು. ಇವು ಬೇರಿಶ್ ಫೋರ್ಸಸ್, ಇವೆಲ್ಲವೂ ಕೂಡ ಮಾರ್ಕೆಟ್ಗೆ ಬುಲ್ಲಿಶ್ ಫೋರ್ಸಸ್ ಆಗಿದೆ. ಹಾಗೆ ತುಂಬಾ ಜನ ಕೇಳಬಹುದು, ಬಜೆಟ್ ಅಲ್ಲಿ ಸುಮಾರು ವಿಷಯ ಹೇಳಿದ್ರೆ ಬಟ್ ರೈಲ್ವೇಸ್ ಅಂಡ್ ಡಿಫೆನ್ಸ್ ಗೆ ಎಷ್ಟು ಬಜೆಟ್ ಅನ್ನ ಕೊಟ್ಟಿದೆ ಸರ್ಕಾರ ಅನ್ನೋದನ್ನ ಹೇಳಿಲ್ಲ ಅಂತ. ಆ ವಿಚಾರವನ್ನ ನಾವಿಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲೇ ನೋಡೋಣ. ಇದು ಗವರ್ನಮೆಂಟ್ ಪ್ರೊವೈಡ್ ಮಾಡಿರುವಂತ ಅಫಿಷಿಯಲ್ ಡಾಕ್ಯುಮೆಂಟ್. ನಾನು ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಒಂದೊಂದ್ ಕಡೆ ಒಂದೊಂದ್ ನಂಬರ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗಾಗಿ ಕನ್ಫ್ಯೂಷನ್ಸ್ ಬೇಡ ಅಂತ ಸರ್ಕಾರ ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಅನ್ನೇ ಓಪನ್ ಮಾಡಿದೆ. ಇಲ್ಲಿ ಮಿನಿಸ್ಟ್ರಿ ವೈಸ್ ಅಲೋಕೇಶನ್ ಇದೆ. ನಾವು ಮೇಜರ್ ಆಗಿ ನೋಡ್ಬೇಕಾಗಿರೋದು ಈಗ ಡಿಫೆನ್ಸ್ ಅಂಡ್ ರೈಲ್ವೇಸ್. ಅಲ್ಲಿಗೆ ಬರೋಣ. ನೋಡಬಹುದು, ಇಲ್ಲಿದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನೋಡಬಹುದು 7,84,678 ಕೋಟಿಯನ್ನ ಡಿಫೆನ್ಸ್ ಗಾಗಿ ಸರ್ಕಾರ ಅಲೋಕೇಟ್ ಮಾಡಿದೆ. ಲಾಸ್ಟ್ ಇಯರ್ 6.81 lakh crore ಅನ್ಸುತ್ತೆ. ನೋಡಬಹುದು ಇಲ್ಲಿ 6.81 lakh crore ಇತ್ತು. ಈ ಸಲ ಸರ್ಕಾರ ಅನೌನ್ಸ್ ಮಾಡಿರೋದು 7.84 lakh crore. ಬಟ್ ಇಲ್ಲಿ ನೀವು ಬೇರೆ ಬೇರೆ ಕಡೆ ನೋಡಿದ್ರೆ ಕೆಲವೊಂದು ಹೆಡ್ಲೈನ್ ಗಳು ಬೇರೆ ಇರ್ತವೆ. ಯಾಕೆಂದ್ರೆ ಇಲ್ಲಿ ಕ್ಯಾಪಿಟಲ್ ಔಟ್ಲೇ ಅಂಡ್ ಡಿಫೆನ್ಸ್ ಸರ್ವಿಸಸ್ ಅಂತ ಏನಿದೆ 2,19,000 ಕೋಟಿ. ಕೆಲವು ಕಡೆ ಇದನ್ನ ಮೈನಸ್ ಮಾಡಿ ತೋರಿಸಿರ್ತಾರೆ, ಹಾಗಾಗಿ ನಿಮ್ಗೆ ಡಿಫರೆನ್ಸ್ ಕಾಣುತ್ತೆ. ಬಟ್ ಟೋಟಲ್ ಇಲ್ಲಿ ಇದೆ ನೋಡಬಹುದು, ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ 7,84,678 ಕೋಟಿ. ಇನ್ನು ಕೆಳಗಡೆ ಬಂದ್ರೆ ರೈಲ್ವೇಸ್ ನೋಡಬಹುದು, ಇಲ್ಲಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್ 2,81,377 ಕೋಟಿ. ಲಾಸ್ಟ್ ಇಯರ್ ನೋಡಬಹುದು 2,52,000 ಕೋಟಿ ಇತ್ತು. 2.5 ಲಕ್ಷ ಕೋಟಿ ಈಗ 2,81,000 ಕೋಟಿಗೆ ಜಂಪ್ ಆಗಿದೆ ರೈಲ್ವೇಸ್ ಅಲೋಕೇಶನ್. ಹಾಗೆ ರಿನ್ಯೂವಬಲ್ ಎನರ್ಜಿ ನೋಡಬಹುದು 32,914 ಕೋಟಿ ಆಗಿದೆ. ಇದು ನಿಮ್ಗೆ ಗೂಗಲ್ ಅಲ್ಲಿ ಸಿಕ್ಬಿಡುತ್ತೆ. ಜಸ್ಟ್ ನೋಡಬಹುದು, ಎಕ್ಸ್ಪೆಂಡಿಚರ್ ಬಜೆಟ್ 26-27 ಅಂತ ಸರ್ಚ್ ಮಾಡಿ ಸಿಗುತ್ತೆ. ತುಂಬಾ ದೊಡ್ಡ ಡಾಕ್ಯುಮೆಂಟ್, ಓದ್ಕೊಳ್ಬೇಕಿದೆ. ಗವರ್ನಮೆಂಟ್ ಪ್ರೊವೈಡ್ ಮಾಡಿರುವಂತಹ ಡಾಕ್ಯುಮೆಂಟ್ ಇದು, ಅಫಿಷಿಯಲ್ ಡಾಕ್ಯುಮೆಂಟ್. ಇದಿಷ್ಟು ಆಸ್ ಎ ಇನ್ವೆಸ್ಟರ್ಸ್ ಮಾರ್ಕೆಟ್ ಗೆ ರಿಲೇಟೆಡ್ ಆಗಿರುವಂತ ಅನೌನ್ಸ್ಮೆಂಟ್ ಇವತ್ತು ಬಜೆಟ್ ಅಲ್ಲಿ ಬಂದಿರುವಂತವು. ಖಂಡಿತ ಈಗಾಗಲೇ ಮಾರ್ಕೆಟ್ ಅಲ್ಲಿ ಅಂತ ಒಳ್ಳೆ ರಿಯಾಕ್ಷನ್ ಇಲ್ಲ. ಬಟ್ ಸ್ಟಿಲ್ ಕೆಲವು ಸೆಕ್ಟರ್ಸ್ ಅಲ್ಲಿ ಪಾಸಿಟಿವ್ಸ್ ಅಂತೂ ಇದ್ದೇ ಇದೆ. ಓವರ್ ಆಲ್ ಬಜೆಟ್ ಅನ್ನ ನೋಡಿದ್ರೆ ಕೆಲವು ಸೆಕ್ಟರ್ಸ್ ಗೆ ನೆಗೆಟಿವ್ ಕೂಡ ಇದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.